ಬಿ ಜೆ ಪಿಯವ್ರಿಗೆ ಹೇಳ್ಬೇಕು, ನೀವು ಅದ್ರ ವಿರುದ್ಧ ಪ್ರತಿಭಟನೆ ಮೊದಲು ಮಾಡಿ ಅಂಥೇಳಿ. ಈಗ ನಿಮ್ಮ ವಿರುದ್ಧ ಅವ್ರು ಮಾಡ್ತಾ ಇದ್ದಾರೆ. ಈಗ ಅವ್ರ ವಿರುದ್ಧ ಅವ್ರು ಮಾಡಿದರೆ ತಪ್ಪೇನಿದೆ? ಸಿಲಿಂಡರ್ ಏರಿಸಿದ್ರು, ಡೀಸೆಲ್ ಏರಿಸಿದ್ರು, ಪೆಟ್ರೋಲ್ ಏರಿಸಿದ್ರು, ಮತ್ತು ಅವ್ರ ವಿರುದ್ಧ ಅವ್ರು ಮಾಡಿದರೆ ತಪ್ಪೇನಿದೆ? ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಮತ್ತೀಗ ಸಿಲಿಂಡ್ರ್ ಆಯಿತು, ಡೀಸೆಲ್ ಆಯಿತು, ಪೆಟ್ರೋಲ್ ಆಯಿತು, ಮತ್ತು ಇನ್ನೇನು ಉಳಿದಿದೆ ಬಾಕಿ? ಇನ್ನು ಗ್ರಾಹಕರ ಮೇಲೆ ಏನು ಉಳಿತದೆ ಇನ್ನು? ಅದರಲ್ಲಿ MSPನಲ್ಲಿ ಕೂಡ ಪಾಪ ನೋಡ್ತಾ ಇದ್ದೀರಿ ನೀವು, ರೈತರು ದೆಹಲಿನಲ್ಲಿ ಹೆಚ್ಚು ಕಡಿಮೆ 180 ಸ್ಟ್ರೈಕ್ ಮಾಡಿದರು. ಅದಕ್ಕೊಂದು ರೆಸ್ಪಾನ್ಸ್ ಕೂಡ ಇಲ್ಲ. ಯಾವುದೇ ಬೆಳೆ ಬೆಳೆದ್ರೆ, ಇವತ್ತು ತೊಗರಿ ಬೆಳೆದ್ರು ಅವ್ರಿಗೆ ಬೆಲೆ ಸಿಗ್ತಾ ಇಲ್ಲ, ಜೋಳ ಬೆಳೆದ್ರೆ ಸಿಗ್ತಾ ಇಲ್ಲ, ರಾಗಿ ಬೆಳೆದ್ರೆ ಸಿಗ್ತಾ ಇಲ್ಲ. ಎಣ್ಣೆ ಕಾಳಿಗಂತೂ ಕಿಮ್ಮತ್ತೇ ಇಲ್ಲ ಈ ದೇಶದಲ್ಲಿ. ಮತ್ತೇನು ಮಾಡ್ಬೇಕು ಹೇಳಿ ನೀವೇ? ನೀವು ಮೀಡಿಯಾದವ್ರು ಹೇಳಬೇಕು. ನೀವು ತಿರ್ಗ ಮುರುಗಿ ಅದರಲ್ಲಿ ನೋಡಿರಿ, ಇವತ್ತು ಚಂದ್ರಬಾಬು ನಾಯ್ಡು ಅಮರಾವತಿಗೆ 4,200 ಕೋಟಿ ರೂಪಾಯಿ ತೊಗೊಂಡೋಗಿದ್ದಾರೆ. ನಿಮ್ಮ ಭದ್ರಾಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ 5,000 ಕೋಟಿ. ಅದ್ರ ಬಗ್ಗೆ ಒಬ್ಬ MP ಲೋಕಸಭೆಯಲ್ಲಿ ಮಾತು ಚಕಾರ ಶಬ್ದ ಎತ್ತಿಲ್ಲ. ಮತ್ತು ಇವೆಲ್ಲ ನೀವು ಕೇಳಬೇಕು, ನೀವು BJP ಅವರಿಗೆ. ನಾವು ಮೊದಲಿನಿಂದ ಖಂಡಿಸ್ತಾ ಬಂದಿದ್ದೀವಿ, ಇವತ್ತೇ ಅಲ್ಲ. ನೀವು ಅವಾಗ ನಾವು ಖಂಡಿಸಿದ್ದನ್ನೇ ನಿನ್ನೆ ನನಗೆ ಮತ್ತೆ ಹೊಳೆ ಕೇಳಿದ್ರಿ. ಈಗ ಅವ್ರು ಅವರು ಏರ್ಸಿದ್ದು ನೀವು ಕೇಳ್ತಾ ಇಲ್ಲ, ಅದು ನಮಗೆ ಭಾಳ ದುರ್ದೈವ. 100% ಥ್ಯಾಂಕ್ ಯು ಸರ್. ಈಗ ಇನ್ನೊಂದು ಸರ್, ಈಗ ರಾಜ್ಯದಲ್ಲಿ ಮತ್ತೆ CM ಬದಲಾವಣೆ ವಿಚಾರ ಕೂಗೆದ್ದಿರ್ತಕ್ಕಂಥ ಪೊಲಿಟಿಕಲ್ ಸರ್, ಒಂದ್ ಸೆಕೆಂಡ್ ಶಾಸಕ ಬಸವರಾಜ ಶಿವಲಿಂಗ ಅವರು ಕೂಡ ಡಿಸೆಂಬರ್ ಒಳಗಡೆ DK ಶಿವಕುಮಾರ್ ಅವರು CM ಆಗ್ತಾರೆ ಎಂಬ ನೋಡಿ. CM ಆಯ್ಕೆ ವಿಚಾರ CLPನಲ್ಲಿ ಆಗ್ತದೆ, ಜೊತೆಗೆ ಹೈಕಮಾಂಡ್ನಲ್ಲಿ ಆಗ್ತದೆ. ಅವು ಎರಡು ಬಿಟ್ಟರೆ ಬೇರೆ ಎಲ್ಲಿ ಆಗೋದಿಲ್ಲ. ನಾವು ಮಾತಾಡಿದ್ರು ಕೂಡ ಅದು ಸೂಕ್ತ ಅಲ್ಲ. ಸ್ವಪಕ್ಷದವರೇ ಈ ರೀತಿಯಾದಂಥ ಧ್ವನಿ ಎತ್ತದಂಥ ಸಂದರ್ಭದಲ್ಲಿ ಅವ್ರಿಗೆ ಬಿಟ್ಟು ವಿಚಾರ. ನನಗೆ ಗೊತ್ತಿರೋ ಮಟ್ಟಿಗೆ CLPನಲ್ಲಿ ಮಾತ್ರ ಇದ್ರ ನಿರ್ಣಯ ಆಗ್ತದೆ, ಅಥವಾ ಭಾಳ ಆದರೆ ಪಾರ್ಟಿ ಹೈಕಮಾಂಡ್ನಲ್ಲಿ ಚಿಂತನೆ. ಆ ಥರ ಮಾತುಕತೆ ಏನಾದರೂ ನಡೆದಿದ್ದಾವೆ? ಇಲ್ಲ. ಏನು ಎಲ್ಲ ಕಡೆ ಚೂಡಾಯಿಸೋದು, ರೋಡ್ ನಗರದಲ್ಲಿ ಹುಡುಗಿಯರನ್ನು ಚೂಡಾಯಿಸೋದು, ಆ ಥರ ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ಹೇಳ್ತೀನಿ. ಸರ್, ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಒತ್ತುವರಿ ಆಗ್ತಾ ಇದೆ ಸರ್. ಇಲ್ಲಿ ತುಂಬ ಕಡೆ ಒತ್ತುವರಿ ಆಗಿದೆ, ಆದರೆ ಯಾರ ಮೇಲೆ ಸಿಬ್ಬಂದಿ ಮೇಲೆ ಇವತ್ತಿಗೆ ಸದ್ಯ ಅದನ್ನೇ ವಿಚಾರ ಆಗಿಲ್ಲ ಸರ್. ಅದ್ರ ಈಗ ಸದ್ಯ ನಾನು KDP ಒಂದು 10 ನಿಮಿಷ ಟೈಮ್ ಕೊಡಿ. KDP ಮುಗಿದ್ಮೇಲೆ ಪುನಃ ನಿಮ್ಮ ಜೊತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.